ಮುಷ್ಕರದ ಹೊತ್ತಲ್ಲಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಈಗ ಭಿನ್ನಮತ ಬಂದಿರೋದ್ರಿಂದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಡಕು ಉಂಟಾಗಿದೆ. ಜಂಟಿ ಕ್ರಿಯಾ ಸಮಿತಿಗೆ ನೀಡಿದಂತಹ ಬೆಂಬಲ ವಾಪಸ್ಸನ್ನು ಪಡೆಯಲಾಗಿದೆ. ಹಾಗಾಗಿ ಕೆಎಸ್ಆರ್ಟಿಸಿ ನೌಕರರ ಸಂಘದಿಂದ ನೀಡಿದಂತಹ ಏನು ಬೆಂಬಲನ್ನ ವಾಪಸ್ ಪಡೆಯಲಾಗಿರೋದ್ರಿಂದ 4 ವರ್ಷಗಳಿಂದ ಜಂಟಿ ಕ್ರಿಯಾ ಸಮಿತಿಗೆ ಈಗ ಬೆಂಬಲವಾಗಿದ್ದಂತಹ ಕೆಎಸ್ಆರ್ಟಿಸಿಯನ್ನು ವಾಪಸ್ ಪಡೆಯಲಾಗಿದೆ. ನೋಡಿ, ಮುಷ್ಕರದ ಹೊತ್ತಲೇ ಈಗ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಭಿನ್ನಮತ. ಜಂಟಿ ಕ್ರಿಯಾ ಸಮಿತಿಗೆ ನೀಡಿದಂತಹ ಬೆಂಬಲ ವಾಪಸ್. ಕೆಎಸ್ಆರ್ಟಿಸಿ ನೌಕರರ ಸಂಘದಿಂದ ನೀಡಿದ ಬೆಂಬಲ ವಾಪಸ್. ಜಂಟಿ ಕ್ರಿಯಾ ಸಮಿತಿಗೆ ಬೆಂಬಲವಾಗಿದ್ದ ಕೆಎಸ್ಆರ್ಟಿಸಿ ನೌಕರರ ಸಂಘ 4 ವರ್ಷಗಳಿಂದ ಸಮಿತಿಗೆ ಬೆಂಬಲವಾಗಿದ್ದ ಕೆಎಸ್ಆರ್ಟಿಸಿ ಮೇ 20ರ ನಂತರ ಮುಷ್ಕರಕ್ಕೆ ಕರೆ ನೀಡಿದ ಬಳಿಕ ಮುಷ್ಕರದ ಹೊತ್ತಲೇ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಈಗ ಭಿನ್ನಮತ ಕಾಣಿಸಿಕೊಳ್ತಾ ಇದೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಈಗ ಒಡಕು ಕಾಣ್ತಾ ಇರೋದು. ಜಂಟಿ ಕ್ರಿಯಾ ಸಮಿತಿಗೆ ನೀಡಿದಂತಹ ಬೆಂಬಲ ಈಗ ವಾಪಸ್ಸನ್ನ ಪಡೆಯಲಾಗಿದೆ. ಕೆಎಸ್ಆರ್ಟಿಸಿ ನೌಕರರ ಸಂಘದಿಂದ ನೀಡಿದಂತಹ ಬೆಂಬಲ ವಾಪಸ್ ಆಗಿರೋದ್ರಿಂದ 4 ವರ್ಷಗಳಿಂದ ಜಂಟಿ ಕ್ರಿಯಾ ಸಮಿತಿಗೆ ಈಗ ಬೆಂಬಲವಾಗಿದ್ದಂತಹ ಕೆಎಸ್ಆರ್ಟಿಸಿ ನೌಕರರ ಸಂಘ ಮೇ 20ರ ನಂತರ ಮುಷ್ಕರಕ್ಕೆ ಕರೆ ನೀಡಿದ ಬಳಿಕ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಿನ್ನಮತ ಮೂಡಿದೆ. ಈ ಭಿನ್ನಮತದ ಜೊತೆಗೆ ಅಸಮಾಧಾನಗಳು ಕೂಡ ತಲೆದೂರಿವೆ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ನಾಳೆ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಉದ್ದೇಶವನ್ನ ಈಡೇರಿಸುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ಬೇಸರ ಪಡಿಸಿದೆ. ಕಾರ್ಮಿಕ ಇಲಾಖೆ ಈಗಾಗಲೇ ಸಂಧಾನ ಸಭೆಯನ್ನ ನಡೆಸಿದೆ. ಮೇ 25ಕ್ಕೆ ಮತ್ತೆ ಸಭೆ ಕರೆಯೋದಾಗಿ ಹೇಳ್ತಿದೆ. ಕಾರ್ಮಿಕ ಇಲಾಖೆ ಈಗ ಸಭೆ ಬಳಿಕ ಕೆಎಸ್ಆರ್ಟಿಸಿ ಮತ್ತೆ ಎಂಡಿನೋ ಸಭೆಯನ್ನ ನಡೆಸಿದ್ದಾರೆ. ಹೀಗಿರುವಾಗ ಮುಷ್ಕರ ಮಾಡುವುದು ಸರಿಯಲ್ಲ ಅಂತ ಹೇಳಿದ ಕೆಎಸ್ಆರ್ಟಿಸಿ ನೌಕರರ ಸಂಘ. ಅಧಿಕಾರಿಗಳು ಭರವಸೆಯನ್ನ ನೀಡಿದಂತಹ ಹಿನ್ನೆಲೆಯಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನ ನೀಡದಿರಲು ತೀರ್ಮಾನವನ್ನ ಕೊಟ್ಟಿದೆ. ಹಾಗಾಗಿ ಈ ಮುಷ್ಕರದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಸಂಘ ಬೆಂಬಲ ನೀಡ್ತಾ ಇಲ್ಲ ಅಂತ ಪತ್ರವನ್ನ ಕೂಡ ಬರೆಯಲಾಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಪತ್ರವನ್ನ ಬರೆದಿರೋದು. ಈಗ ಏನೋ ಭಿನ್ನಮತ ಇದೆ, ಈ ಸಮಿತಿ ಭಿನ್ನಮತ ಮೂಡ್ತಾ ಇದೆ. ಹಾಗಾಗಿ ಅಸಮಾಧಾನಗಳು ಕೂಡ ಇಲ್ಲಿ ತಲೆದೂರ್ತಾ ಇದೆ ಅಂತ ಒಂದ್ ಕಡೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ನಾವು ನಾಳೆ ಬಂಧನ ಮಾಡಬೇಕು ಅಂತ ಹೇಳಿ ನಾವು ಕರೆ ಕೊಟ್ಟಿರುವಂತ ಉದ್ದೇಶದಿಂದ ಅದನ್ನ ಈಡೇರಿಸುವಂತ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ಈಗ ಬೇಸರವನ್ನ ಹೊರಹಾಕ್ತಾ ಇದೆ. ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ನಮಗೆ ಸಂಧಾನ ಸಭೆ ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ಸುಮಾರು ಒಂದು 2 ಅವರ್ 3 ಅವರ್ ಮಾತನಾಡಿದ್ರು. ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಆದ್ರೆ ಮೇ 25ಕ್ಕೆ ಮತ್ತೆ ನಾವು ಸಭೆ ಕರಿತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಕಾರ್ಮಿಕ ಇಲಾಖೆ ಸಭೆ ಬಳಿಕ ನಾವು ಕೆಎಸ್ಆರ್ಟಿಸಿ ಮತ್ತೆ ಎಂಡಿನೋ ಕೂಡ ನಾವು ಸಭೆ ನಡೆಸಿದ್ವಿ. ಆದ್ರೆ ಈ ರೀತಿ ಸಭೆಯನ್ನ ನಡೆಸಿದ ಮೇಲೆ ನಾವು ಮುಷ್ಕರ ಮಾಡೋ ಸರಿಯಲ್ಲ ಅಂತ ಹೇಳಿರುವಂತಹ ಕೆಎಸ್ಆರ್ಟಿಸಿ ನೌಕರರ ಸಂಘ ಅಧಿಕಾರಿಗಳು ಭರವಸೆ ನೀಡಿದಂತಹ ಹಿನ್ನೆಲೆಯಲ್ಲಿ ನಾವು ಮುಷ್ಕರಕ್ಕೆ ಬೆಂಬಲ ನೀಡದಿರಲು ಈಗ ತೀರ್ಮಾನವನ್ನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಮುಷ್ಕರದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಸಂಘ ಬೆಂಬಲ ನಮಗೆ ನೀಡ್ತಾ ಇಲ್ಲ ಅಂತೇಳಿ ಪತ್ರವನ್ನ ಬರೆದಿರೋದು. ನೋಡಿ, ಈಗ ಏನು ಸರ್ಕಾರಿ ಸಂಬಂಧಪಟ್ಟಂತೆ ಈಗ ಸರ್ಕಾರಿ ನೌಕರರು ಇವರೆಲ್ಲ ಅಂತಾನೆ ಹೇಳ್ಬಹುದು ಒಂದು ಕಡೆ ನೋಡೋದಾದ್ರೆ. ಯಾಕೆಂತಂದ್ರೆ ಏನು ಸರ್ಕಾರಿ ಸಾರಿಗೆಗಳನ್ನು ಓಡಿಸ್ತಾ ಇರುವಂತಹ ಚಾಲಕರಿದ್ದಾರೆ, ಕೆಎಸ್ಆರ್ಟಿಸಿ ಮತ್ತು BMTC ಬಸ್ನ ಸಾರಿಗೆ ನೌಕರರಿದ್ದಾರೆ. ಅವರು ಕೂಡ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ನಮಗೆ ಈ ರೀತಿ ಒಂದು 25%ನಷ್ಟು ನಮಗೆ ಯಾವುದೇ ರೀತಿಯಾಗಿ ನೀವು ವೇತನವನ್ನು ಹೆಚ್ಚು ಮಾಡಿ ಅಂತ. ಆದರೆ ಸರ್ಕಾರ ಇದಕ್ಕೆ ಕ್ಯಾರೆ ಅಂತಿರಲಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಈಗ ನಮ್ಮ ಪ್ರತಿನಿಧಿ ವಿನುತಾ ದೂರವಾಣಿ ಸಂಪರ್ಕದಲ್ಲಿ. ವಿನುತಾ, ಮುಷ್ಕರ ಹೊತ್ತಲೇ ಈಗ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಿನ್ನಮತ ಕಾಣಿಸ್ಕೊಳ್ತಾ ಇರೋದು ಯಾಕೆ? ಅಪ್ಡೇಟ್ ಕೊಡಿ.
ಯಶವಂತಪುರ ಈಗ ನಾಳೆಯಿಂದ ಏನು ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಇದೀಗ ಸಾರಿಗೆ ನೌಕರರ ಒಂದು ಜಂಟಿ ಕ್ರಿಯಾ ಸಮಿತಿಗಳಲ್ಲಿದೆ ಒಂದು ಭಿನ್ನಮತ ಉಂಟಾಗಿರುವುದು. ಅಂದ್ರೆ ಒಂದು ಕೆಎಸ್ಆರ್ಟಿಸಿ ನೌಕರರ ಸಂಘ ಈ ಸಮಿತಿಯಿಂದ ಕೆಎಸ್ಆರ್ಟಿಸಿ ಎಂಬಿ ಒಂದು ಪತ್ರವನ್ನ ಬರೆಯಲಾಗಿತ್ತು. ಅಂದ್ರೆ ನಮ್ಗೆ ನೀಡಿದಂತಹ ಬೆಂಬಲವನ್ನ ವಾಪಸ್ ಪಡೆಯೋದಾಗಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆಯಲಾಗಿತ್ತು. ಕಳೆದ 4 ವರ್ಷದಿಂದ ಕೂಡ ಕ್ರಿಯಾ ಜಂಟಿ ಸಮಿತಿಗಳಿಗೆ ಬೆಂಬಲವಾಗಿ ಕೆಎಸ್ಆರ್ಟಿಸಿ ನೌಕರರ ಸಂಘ ಸಿಕ್ಕಿತ್ತು. ಆದ್ರೆ ಮೇ 20ರ ನಂತರದಲ್ಲಿ ಮುಷ್ಕರಕ್ಕೆ ಕರೆ ನೀಡಿದ ಬಳಿಕ ಇದೀಗ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಿನ್ನಮತ ಮೂಡಿದೆ ಅಂತಾನೆ ಹೇಳ್ತಾ ಹೋಗುತ್ತೆ. ಭಿನ್ನಮತದ ಜೊತೆಗೆ ಅಸಮಾಧಾನಗಳು ಕೂಡ ತಲೆದೂರಿಗೆ ಎನ್ನುವಂತಹ ಒಂದು ಮಾತುಗಳು ಇದೀಗ ಕೇಳಿ ಬರ್ತಿರೋದು ನೌಕರರ ವಲಯದಲ್ಲಿ. ಇನ್ನು ಬಂದ್ಗೆ ಕರೆ ಕೊಟ್ಟಿದ್ದಂತಹ ಉದ್ದೇಶ ಇಲ್ಲಿ ನೀಡಿರುವಂತಹ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಿಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ಸಾರಿಗೆ ನೌಕರರಿಗೆ ಇದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಬಂದ್ಗೆ ಕರೆ ನೀಡಲಾಗಿತ್ತು. ಇದಕ್ಕೆ ಕ್ರಿಯಾ ಸಮಿತಿಗಳು, ಸಾರಿಗೆ ಇಲಾಖೆಯ ಕ್ರಿಯಾ ಸಮಿತಿಗಳು ಕೂಡ ಸಹಯೋಗದಲ್ಲಿ ಸಹಕಾರದೊಂದಿಗೆ ನಾಳೆ ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗಿತ್ತು. ಇನ್ನೇನು ಕೊನೆಯ ಕ್ಷಣದಲ್ಲಿ ಇದೀಗ ಕ್ರಿಯಾ ಸಮಿತಿಗಳು ತಮ್ಮ ಬೆಂಬಲವನ್ನ ವಾಪಸ್ ಪಡಿತಾ ಇರುವಂತದ್ದು. ಈಗಾಗಲೇ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಸಂಧಾನ ಸಭೆಯನ್ನ ನಡೆಸಲಾಗಿತ್ತು. ನಿನ್ನೆ ಆ ಸಂಧಾನ ಸಭೆ ಕೂಡ ವಿಫಲವಾದ ಬೆನ್ನಲ್ಲೇ ಮತ್ತೆ ಪುನಃ ಮೇ 25ಕ್ಕೆ ಸಭೆಯನ್ನ ಕರೆಯೋದಾಗಿ ಇದೀಗ ಮತ್ತೆ ಸಾರಿಗೆ ಕಾರ್ಮಿಕ ಇಲಾಖೆ ಕೂಡ ತಿಳಿಸಲಾಗಿರುವಂತ ಸಭೆಯಲ್ಲಿ ಸಭೆ ಮುಗಿದ ಬಳಿಕದಲ್ಲಿ ಯಾವೆಲ್ಲ ರೀತಿಯ ಒಂದು ಮಾತುಕತೆಗಳಾಗುತ್ತೆ ಅದರ ಮೇಲೆ ನಿರ್ಧಾರವನ್ನ ಮಾಡುವುದಾಗಿ ಎಂಡಿಗೆ ಕೂಡ ಒಂದು ಅವರ ನೇತೃತ್ವದಲ್ಲಿ ಎಂಡಿಯ ಸಭೆಯನ್ನು ಕೂಡ ನಡೆಸಲಾಗುತ್ತೆ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ಮುಷ್ಕರ ಮಾಡೋದು ಸರಿಯಲ್ಲ ಅನ್ನುವಂತಹ ಅಭಿಪ್ರಾಯಕ್ಕೆ ಕ್ರಿಯಾ ಸಮಿತಿಗಳು ಬಂದಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿಯ ಒಂದು ಸಾರಿಗೆ ಸಂಘದ ಅಧಿಕಾರಿಗಳಿಗೆ ಇದ್ದಂತಹ ಭರವಸೆ ಕೂಡ ಕಳಚಿ ಬಿದ್ದಿದೆ. ಹಾಗಾಗಿ ಇವತ್ತು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮುಷ್ಕರಕ್ಕೆ ಏನು ಬೆಂಬಲ ನೀಡಲಾಗಿತ್ತು ಅನ್ನುವಂತಹ ಒಂದು ಕ್ರಿಯಾ ಸಮಿತಿಯ ತೀರ್ಮಾನ ಇದೀಗ ಅಂತಿಮವಾಗಿ ಹೊರಬಿದ್ದಿರುವಂತದ್ದು. ಇಂಚರ ವನಿತಾ, ಹಾಗೆ ಹೋಲ್ಡ್ನಲ್ಲಿರಿ, ನಾವು ಮತ್ತಷ್ಟು ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೇವೆ. ಒಂದು ಅಪ್ಡೇಟ್ ಬರ್ತಾ ಇದೆ. ನೋಡಿ, ಜಂಟಿ ಕ್ರಿಯಾ ಸಮಿತಿ ಆಗಿರೋದ್ರಿಂದ ಇದರ ವಿರುದ್ಧವಾಗಿ ಈಗ ಸಿಡಿದಿರೋದು. ಇನ್ನು ಮತ್ತೊಂದು ಕಡೆ ಈಗ ಕ್ರಿಯಾ ಸಮಿತಿಯಲ್ಲಿ ಭಿನ್ನಮತ ಕೂಡ ಕಾಣಿಸ್ಕೊಳ್ತಾ ಇದೆ. ಸಾರಿಗೆ ನೌಕರರ ಈ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಅವರವರಲ್ಲೇ ಒಡಕುಗಳು ಕಾಣಿಸ್ಕೊಳ್ತಾ ಇರೋದು. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿಗೆ ನೀಡಿದಂತಹ ಬೆಂಬಲವನ್ನ ವಾಪಸ್ ಪಡ್ಕೊಳ್ಬೇಕು